ನಮಸ್ಕಾರ ವೀಕ್ಷಕರೇ, ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ. ಈತ ಕಲಿಸುವ ಒಂದು ಕಾರ್ಯ ಕೈಂಕರ್ಯ ಗುರುವಿನ ಸೇವೆಗಾಗಿ ಶರಣಗಳನ್ನು ಅರ್ಪಣೆ ಮಾಡ್ತಾ, ಅದೇ ರೀತಿ ನಮ್ಮ ನವ ಕರ್ನಾಟಕ ಸಂಗೀತ ಪದವೀಧರ ಸಂಘದ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಯ ಸಂಘಟನಾ ಕಾರ್ಯದರ್ಶಿಗಳು ಮತ್ತು ಪದವೀಧರರು ವೇದಿಕೆ ಮೇಲಿದ್ದಾರೆ. ಮೊದಲನೇದಾಗಿ ಆ ಕಡೆಯಿಂದ ಪ್ರಭುಶಂಕರ್ ಅಂತೇಳಿ ದಾವಣಗೆರೆ ಸಂಗೀತ ಪದವೀಧರರು, ಅವ್ರ ಪಕ್ಕದೊಳಗಿರ್ತಕ್ಕಂಥ ಅಂದ ಸಂಗೀತ ಪದವೀಧರರು ಅವರು ಕೂಡ ಮೈಸೂರಿನಿಂದ ಬಂದಿದ್ದಾರೆ. ಅದರ ಜೊತೆ ನಮ್ಮ ಚಿತ್ರದುರ್ಗದಿಂದ ನಮ್ಮ ಜಗದೀಶ್ ಅವರು ಕೂಡ ಬಂದಿದ್ದಾರೆ. ನಮ್ಮ ರಹಮತ್ ಸಾಬ್ ಅವರು ರಾಯಚೂರು ಸಂಗೀತ ಪದವೀಧರರು ಅವರು ಬಂದಿದ್ದಾರೆ. ಈ ಕಡೆ ಎಡಭಾಗದಿಂದ ದಾವಣಗೆರೆಯಿಂದ ಶ್ರೀ ಶೈಲ್ ಬಿರಾದರ್ ಅವರು ಬಂದಿದ್ದಾರೆ. ಅದರ ಜೊತೆ ನಮ್ಮ ಮಂಜುನಾಥ್ ಸಂಗೀತ ಪದವರು ಮತ್ತು ನಮ್ಮ ಮಹಿಳಾ ಸಂಗೀತ ಪದವೀಧರರು ರಾಯಚೂರಿಂದ ಮೇಡಮ್ ಅವರು ಕೂಡ ಆಗಮಿಸಿದ್ದಾರೆ. ತಮ್ಮೆಲ್ಲರಿಗೂ ಪ್ರೆಸ್ ಮೀಟ್ ಮಾಡೋ ಉದ್ದೇಶ ಏನು ಅಂತ ಕೇಳಿದ್ರೆ, ನಾವೆಲ್ಲರೂ ಕೂಡ ಸಂಗೀತ ಪದವೀಧರರು. ನಮ್ಮ ರಾಜ್ಯ ಸರ್ಕಾರದ ಪ್ರೌಢಶಾಲೆಯಿಂದ ನಡೆಸ್ತಕ್ಕಂಥ ಸೀನಿಯರ್ ಆಗಿರ್ಬೋದು, ವಿದ್ವತ್ ಆಗಿರ್ಬೋದು, ಹಾಗೂ ಈಗ ತಾನೇ ಗಂಗೂಬಾಯಿ ಹಾನಗಲ್ಲಿಗೆ ಆ ಒಂದೆಲ್ಲ ಸಂಗೀತದ ಪರೀಕ್ಷೆ ಅಧಿಕಾರವನ್ನು ಮೈಸೂರಿಗೆ ಕೊಟ್ಟಿದ್ದಾರೆ. ಅದರ ಜೊತೆ ಸಂಗೀತದ ವಿಶ್ವವಿದ್ಯಾಲಯದಲ್ಲಿ ಬಿ ಮ್ಯೂಸಿಕ್ ಆಗಿರ್ಬೋದು, BA ಮ್ಯೂಸಿಕ್ ಆಗಿರ್ಬೋದು ಮತ್ತು M ಮ್ಯೂಸಿಕ್ ಅಂತಕ್ಕಂಥದ್ದನ್ನು ಅನೇಕ ವಿದ್ಯಾರ್ಥಿಗಳು ಸಂಗೀತವನ್ನು ಪರೀಕ್ಷೆಯನ್ನು ತೆಗೆದುಕೊಳ್ತಿದ್ದಾರೆ. ನಾವು ಪ್ರೆಸ್ ಮೀಟ್ ಮಾಡುವ ಮೂಲ ಉದ್ದೇಶ ಏನು ಅಂದರೆ, ಕಳೆದ 2009ರಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಪ್ರೌಢಶಾಲೆಗಳಲ್ಲಿ ಸಂಗೀತ ಶಿಕ್ಷಕರ ನೇಮಕಾತಿ ಆಗಿತ್ತು. ಅದು ಆದ ನಂತರ 2011-12ನೇ ಸಾಲಿನಲ್ಲಿ ವಸತಿ ಶಾಲೆಗಳಲ್ಲಿ, ಅಂದರೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ, ನವೋದಯ ಶಾಲೆ ಆಗಿರ್ಬೋದು, ಎಲ್ಲ ಶಾಲೆಯಲ್ಲಿ ಸಂಗೀತ ಶಿಕ್ಷಕರ ನೇಮಕಾತಿ ಆಗಿತ್ತು. ಇಂದಿಗೆ 2026ಕ್ಕೆ 15 ವರ್ಷ ಪೂರೈಸ್ತಾ ಇದೆ. ಒಂದೇ ಒಂದು ಸಂಗೀತ ಶಿಕ್ಷಕರ ನೇಮಕಾತಿ ಸರ್ಕಾರದಿಂದ ಆಗಿಲ್ಲ. ಕಾರಣ ಇಷ್ಟೇ, ಇವತ್ತು ಕೇವಲ ಸಾರ್ವಜನಿಕ ಶಿಕ್ಷಣ ಇಲಾಖೆ, ವಸತಿ ಶಿಕ್ಷಣ ಇಲಾಖೆ ಅಷ್ಟೇ ಅಲ್ಲದೇ ಅನೇಕ ವಸತಿ ಶಾಲೆಗಳನ್ನು ಮೊದಲು ಮಾಡಿಕೊಂಡು ನಮ್ಮ ಇಡೀ ರಾಜ್ಯದೊಳಗೆ ಇವತ್ತು 15-16 ವರ್ಷಗಳಿಂದ ಎಷ್ಟೋ ಜನ ತುಂಬ ಚೆನ್ನಾಗಿ ಆಡುವಂತಹ ಕಲಾವಿದರು ನಶಿಸಿ ಹೋಗ್ತಾ ಇದ್ದಾರೆ. ಬೇರೆ 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 ಅನ್ನೋ ಒಂದು ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡು ಅವರ ಸಂಗೀತವನ್ನು, ಕಲೆಯನ್ನು ಮರಿತಾ ಇದ್ದಾರೆ. ಹಾಗಾಗಿ ನಾವು ಸರ್ಕಾರಕ್ಕೆ ಇನ್ನೊಮ್ಮೆ ಮನವಿ ಮಾಡೋದೇನೆಂದರೆ, ದಯಮಾಡಿ ಸಂಗೀತ ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಂಡು ಈ ಮೂಲಕ ಒಂದು, ಯಾಕಂದರೆ ನಮಗೆ ಕಣ್ಣಿಲ್ಲ, ಈ ಕಣ್ಣು ಏನಂತಂದರೆ ನಮಗೆ ಸಂಗೀತನೇ ಕಣ್ಣು ನಮಗೆ. ಹಾಗಾಗಿ ದಯಮಾಡಿ ಆದಷ್ಟು ಬೇಗ, ಎಷ್ಟೋ ಮುಖ್ಯಮಂತ್ರಿಗಳು ಬಂದು ಹೋದ್ರು, ನಾವು ಅಂಧ ಕಲಾವಿದರ ಸಂಘದಿಂದ ನಾವು ಬಂದು ಕೊಟ್ಟಿದ್ದೀವಿ ಮನವಿಯನ್ನು. ಗದಗಿಂದ ಬಂದಿದ್ದೀವಿ, ದಾವಣಗೆರೆಯಿಂದ ಬಂದೀವಿ, ನಮ್ಮ ಅಜ್ಜೋದ್ರು ಬಂದಿದ್ದಾರೆ, ಬಂಡೆ ಅಜ್ಜೋ ಅವರು ಬಂದು ಅವ್ರಿಗಂತೂ ಸತತ ಹೋರಾಟ. ಇಷ್ಟೆಲ್ಲ ನಾವು ಮಾಡಿದ್ರು ಯಾಕದು ಸರ್ಕಾರ ಕಿವಿ ಮುಡ್ತಾ ಇದೆ ಅಂತ ನಮಗೆ ಗೊತ್ತಾಗ್ತಿಲ್ಲ. ಹಾಗಾಗಿ ದಯಮಾಡಿ ಆದಷ್ಟು ಈ ನಮ್ಮ ಕೋರಿಕೆಯನ್ನು ಆಲಿಸಿ ಇದಕ್ಕೆ ನಮ್ಮೊಂದು ಸಂಗೀತದ ಒಂದು ಅನುಕೂಲ ಮಾಡಿಕೊಟ್ಟು ಸೇವೆ ಸಲ್ಲಿಸಲಿಕ್ಕೆ. ಮಾತು ಮೇಡಮ್ ಅವರು ಹೇಳಿದರು, ಮಕ್ಕಳ ಒಂದು ಸರ್ವತೋಮುಖ ಬೆಳವಣಿಗೆಗೆ ಸಂಗೀತ ಎಷ್ಟು ಅನುಕೂಲಕರವಾಗ್ತದೆ ಅಂತ. ಇದನ್ನು ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀವಿ, ದಯಮಾಡಿ ನಮಗೆ ಸಂಗೀತದ ಒಂದು ಶಿಕ್ಷಕರ ನೇಮಕಾತಿಗೆ ಆದಷ್ಟು ಬೇಗ ಅನುಕೂಲ ಮಾಡಿಕೊಡಿ. ಕಾನ್ಫರ್ಮ್ ಮಾಡಿಲ್ಲ. ಪ್ರಮುಖವಾಗಿ ನೋಡ್ರಿ, ಎಲ್ಲರೂ ಅದೇ ಆಸೆಯನ್ನು ಕಟ್ಕೊಂಡು ಎಲ್ಲರೂ ಪದವಿ ಮುಗಿಸ್ಕೊಂಡು 15 ವರ್ಷ ಆದರೂ ನಮಗೆ ಬದುಕಿಲ್ಲ, ಜೀವನ ಇಲ್ಲ ಅಂದರೆ ನಮ್ಮ ದುಸ್ಥಿತಿಯನ್ನು ಕಂಡು ಇವತ್ತು ನಮಗೆ ಬೇಜಾರಾಗಿದೆ. ನಮ್ಮ ಜೀವನ ಬಗ್ಗೆ ನಮಗೆ ಬೇಸರ ತೋರ್ಬಿಟ್ಟಿದ್ದೀವಿ. ದಯಮಾಡಿ ಈ ಒಂದು ವೇದಿಕೆಯ ಮುಖಾಂತರ ಎಲ್ಲ ಮಾಧ್ಯಮದಲ್ಲಿ ಬೇಡ್ಕೊಳ್ತಾ ಇದ್ದೀವಿ. ಯಾಕಂದರೆ ಈ ದಿನದ ಒಂದು ಕನ್ನಡ ನಾಡು, ನುಡಿ, ಸಂಸ್ಕೃತಿಯನ್ನು, ಸಾಹಿತ್ಯವನ್ನು ಉಳಿಸ್ತಕ್ಕಂತಹ ಕೆಲಸವನ್ನು ಎಲ್ಲ ನಮ್ಮ ಸಂಗೀತ ಪದವೀಧರರು ಮಾಡ್ತಾರೆ. ಅಂತಹ ಪದವೀಧರರಿಗೆ ಈಗ ಒಂದು ನೇಮಕಾತಿ ಇಲ್ಲ ಅಂತಂದರೆ, ಅವರಿಗೊಂದು ಜೀವನದ ಒಂದು ಭವಿಷ್ಯ ಇಲ್ಲ ಅಂದರೆ, ಬದುಕಿಲ್ಲ ಅಂದರೆ ತುಂಬಾನೇ ಇದು ಹೇಳ್ಕೊಳ್ಳೋದಕ್ಕೆ ತುಂಬಾನೇ ಬೇಸರ ಆಗುತ್ತೆ. ಯಾಕಂದರೆ 15 ವರ್ಷದಿಂದ ನಾವು ಇದೇ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಸೊ ನಮಗೆ ಸರಿಯಾದ ಸಹಕಾರ ಸಿಗ್ತಾ ಇಲ್ಲ, ನಮ್ಮ ಹೋರಾಟಕ್ಕೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ ಅಂತಕ್ಕಂಥದ್ದು ನೋವಿದೆ. ಸೊ ಇದನ್ನು ದಯಮಾಡಿ ಎಲ್ಲ ಮಾಧ್ಯಮ ಮಿತ್ರರು ಇದನ್ನು ಗಮನಿಸಿ ನಮಗೆ ನಿಮ್ಮ ಮುಖಾಂತರ ಒಂದು ಭವಿಷ್ಯವನ್ನು ಕಟ್ಟಿಕೊಳ್ಳೋದಕ್ಕೆ ತಾವೆಲ್ಲ ಸಹಕಾರ ಕೊಡಬೇಕು ಅಂತೇಳಿ ಈ ವೇದಿಕೆ ಮುಖಾಂತರ ನಾವು ಕೇಳ್ಕೊಳ್ತಾ ಇದ್ದೀವಿ. ಕೆಲಸ ಮಾಡ್ತಿದ್ದೀವಿ, ಎಲ್ಲೋ ಒಂದ್ ಕಡೆ ಇರ್ತಿದ್ದೀವಪ್ಪ ಅಂತ ಗುರುವಿನ ಕೃಪೆಯಿಂದ ಸಂಗೀತ ಕಲ್ತೀವಿ, ಕಲಿಯಾಕಂತೀವಿ ಇನ್ನು. ಮತ್ತು BA
ಬಿ ಮ್ಯೂಸಿಕ್ ಎ ಮ್ಯೂಸಿಕ್ ಮುಗಿಸ್ಕೊಂಡಿವಿ, ಸೀನಿಯರ್ ವಿದ್ವತ್ ಮುಗಿಸ್ಕೊಂಡು ಕಾಯಾಗಂತೀವಿ ಪೂರ್ತಿ ನಾವಿಂದು ಸಾಯತನಕ ಇದೇ ಕಾಯ್ದಾಗತ್ತೋ ನಮ್ಮ ಜೀವನದಾಗ ಗೊತ್ತಾಗಲಾಗ್ಯದ. ಸರ್ಕಾರಕ್ಕೆ ಕಣ್ಣ ತೆರ ನಮ್ಗೆ ನೋಡ್ತದೋ ಏನೋ ನಮ್ಮನ್ನ ಮಣ್ಣಾಗ ಹಾಕಿ ಮುಚ್ತದೋ ಗೊತ್ತಾಗಲಾಗ್ಯದ. ದಯವಿಟ್ಟು ಒಂದು ಈ ಪತ್ರಿಕೆ ಮಾಧ್ಯಮದಿಂದ ಕಳಕಳಿಯ ವಿನಂತಿ ಸರ್ಕಾರಕ್ಕೆ, ಕೈ ಮುಗಿದು ಬೇಡ್ಕೊಳ್ತೀವಿ ನಿಮಗೆ, ಒಂದು ಜೀವನ ಕಟ್ಕೊಳಕ್ಕೆ ಒಂದು ದಾರಿ ಮಾಡಿಕೊಡ್ರಿ ನಮಗೆ. ಯಾಕಂದ್ರೆ ಒಂದು ನಂಬ್ಕೊಂಡು ಬಂದು ಇಷ್ಟು ವರ್ಷ ಎಲ್ಲ ಮಾಡ್ಕೊಂತ ನಮ್ಮ ಹಿರಿಯರು ಮಾಡಾಕತ್ತಾರ. ಒಂದು ನಮ್ಮ ಕಡೆ ಒಂದು ನಮ್ಗೆ ನೇಮಕಾತಿ ಅಂತ ಸಿಗುತ್ತಪ್ಪ ಅಂತ ಒಂದು ನಂಬಿಕೆ ಅದ. ನೀವು ಒಂದು ನೇಮಕಾತಿ ಮಾಡ್ತೀನಿ ಅಂತ ಆ ನಂಬಿಕೆ ಉಳಿಸ್ಕೊಳ್ರಿ ಅಂತ ಈ ಸರ್ಕಾರಕ್ಕೆ ಎಚ್ಚರಿಕೆ ವಹಿಸ್ತೀನಿ. ಧನ್ಯವಾದಗಳು. ಹಕ್ಕುಗಾರಿಕೆಯಲ್ಲಿ ಹಿಂದುಳಿದಿರೋದ್ರಿಂದ ಬಹುಶಃ ನಾವೆಷ್ಟೋ ನೇಮಕಾತಿಯಲ್ಲಿ ಹಿಂದುಳಿದಿವೇನೋ ಅಂತ ಅನಿಸ್ತದೆ. ಹೋರಾಟದಲ್ಲಿ, ಮಾತಿನಲ್ಲಿ. ದಯವಿಟ್ಟು ನಮಗೆ ಸಂಗೀತ ಬಿಟ್ಟರೆ ಮತ್ತೆ ಬೇರೆ ಏನು ಗೊತ್ತಿಲ್ಲ. ಸಂಗೀತದಿಂದನೇ ನಮ್ಮ ಜೀವನ. ವೇದಿಕೆ ಕಾರ್ಯಕ್ರಮಗಳು ನಡೀತಾ ಇರ್ತವೆ, ಇಲ್ಲ ಅಂತ ಹೇಳೋದಿಲ್ಲ, ಅದು ನಡೆಯೋದು ಯಾವಾಗೂ ಒಂದ್ಸರ್ತಿ. ಸೊ ಅಂಥ ಕಾರ್ಯಕ್ರಮದಿಂದ ಜೀವನ ಸಾಗಿಸೋದು ಸ್ವಲ್ಪ ಕಷ್ಟ. ನಮಗೆ ಜೀವನಕ್ಕೂ ಅನುಕೂಲತೆ ಆಗಬೇಕು. ಮತ್ತು ಈ ಸಂಗೀತ ಕಲೆ ಮುಂದಿನ ಜನ್ರೇಷನ್ಗೆ ಗೊತ್ತಾಗಬೇಕು ಅಂದರೆ ಶಿಕ್ಷಕರ ನೇಮಕಾತಿ ಆದಾಗ ಮಾತ್ರ ಸಾಧ್ಯ. ನಾವು ಕನ್ನಡದ ಬಗ್ಗೆ ಮಾತಾಡ್ತೀವಿ. ಕರ್ನಾಟಕದಲ್ಲಿದ್ದು ಕನ್ನಡ ಸಾಹಿತ್ಯ ಉಳಿದು ಬೆಳಿಬೇಕು, ನಮ್ಮ ಸಂಸ್ಕಾರ ಸಂಸ್ಕೃತಿ ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗ್ಬೇಕಂದ್ರೆ ಸಂಗೀತ ಅತ್ಯಗತ್ಯ ಕೂಡ. ಎಷ್ಟೋ ಜನರಿಗೆ ಈಗಿನ ಜಾಯಮಾನದಲ್ಲಿ ನಾಡಗೀತೆ, ರಾಷ್ಟ್ರಗೀತೆ ಮಕ್ಕಳಿಗೆ ಕಲಿಸೋದಕ್ಕೆ ಸ್ವಲ್ಪ ಅನಾನುಕೂಲತೆ ಆಗ್ತಾ ಇದೆ. ಸಂಗೀತ ಶಿಕ್ಷಕರ ನೇಮಕಾತಿ ಆದಲ್ಲಿ ಒಳ್ಳೆ ಅನುಕೂಲಕರವಾಗಿ ಅವ್ರ ನಾಡಗೀತೆ, ರಾಷ್ಟ್ರಗೀತೆಗಳನ್ನು ಪ್ರಸ್ತುತಪಡಿಸ್ಬೋದು ಮಕ್ಕಳು ಕೂಡ. ಮೆದುಳಿನ ಸರ್ವತೋಮುಖ ಬೆಳವಣಿಗೆಗೆ ಸಂಗೀತ ಪೂರಕವಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಸಾಹಿತ್ಯ ಮುಖಾಂತರ ನಾವು ಮಕ್ಕಳಿಗೆ ಒಳ್ಳೆ ಮನೋವಿಜ್ಞಾನನೂ ಕೊಡ್ಬೋದು, ಅದರ ಜೊತೆ ಅವರಿಗೆ ಮಾನಸಿಕವಾಗಿ ಆಹ್ಲಾದಕರವಾಗಿರ್ತಕ್ಕಂಥ ವಿಷಯಗಳನ್ನು ತಿಳಿಸಿಕೊಡ್ಬೋದು. ಸಂಗೀತದಲ್ಲಿ ತುಂಬ ವಿಷಯಗಳನ್ನು ಮಕ್ಕಳು ಕಲೀಲಿಕ್ಕೆ ಸಿಗ್ತದೆ. ಮಕ್ಕಳಿಗೆ ನಾವು ಕಲಿಸ್ಬೇಕು ಅಂದರೆ ಶಿಕ್ಷಕರ ನೇಮಕಾತಿ ಆಗಲೇಬೇಕು. ಶಿಕ್ಷಕರ ನೇಮಕಾತಿ ಆಗದೆ ತುಂಬ ವರ್ಷಗಳಂತಂದ್ರೆ ಏನು, ದಶಕಗಳೇ ಕಳೆದು ಹೋಯಿತು. 15 ವರ್ಷ ಹೇಳಿದರು ನಮ್ಮ ಅಧ್ಯಕ್ಷರು. 15 ವರ್ಷಗಳಿಂದ ಎಲ್ಲೂ ನೇಮಕಾತಿ ಆಗಿಲ್ಲ. ದಯವಿಟ್ಟು ಸಂಗೀತ ಶಿಕ್ಷಕರ ನೇಮಕಾತಿ ಆಗಬೇಕು ಅಂತೇಳಿ ತಮ್ಮಲ್ಲೂ ಕೂಡ ಮನವಿ ಮಾಡ್ತೀವಿ. ಯಾಕಂದರೆ ಪತ್ರಕರ್ತರು ಅಂದರೆ ಒಂದು ಯೋಗ್ಯವಾದ ಸ್ಥಾನ ನೀವು ಪಡೆದುಕೊಂಡಿರಿ ಅಂತ ಹೇಳಿಕ್ಕೆ ನಾವು ಇಷ್ಟಪಡ್ತೀವಿ. ಸೊ ನಿಮ್ಮಿಂದ ಸ್ವಲ್ಪ ನಮಗೆ ಸಹಾಯ ಸಹಕಾರ ಬಯಸಿ ನಾವು ಇಲ್ಲಿ ಬಂದಿದ್ದೀವಿ. ಸಾಕಷ್ಟು ವರ್ಷಗಳಿಂದ ಇದನ್ನು ಹೋರಾಟ ಮಾಡ್ತಾ ಇದ್ದೀವಿ. ಈ ಸರ್ತೆ ತಾವೆಲ್ಲರೂ ಪತ್ರಿಕಾ ಮಿತ್ರರು ಎಲ್ಲರೂ ನಮಗೆ ಅನುಕೂಲತೆ ಮಾಡಿಕೊಡ್ಬೇಕು ಅಂತ ಕಳಕಳಿಯಿಂದ ಕೇಳಿ. ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ನಮಸ್ಕಾರಗಳು. ನಮ್ಮ ಇಲ್ಲಿ ಅಧ್ಯಕ್ಷರಾದಂಥ ಬಂಡೆಯಣ್ಣವರು, ಆದ್ರೆ ನಾವು ಸುಮಾರು 15 ವರ್ಷದಿಂದ ಕಾಯ್ತಾ ಇದ್ದೇವೆ ಸಂಗೀತ ಪೋಸ್ಟ್ ಕಾಲ್ ಆಗ್ತವೆ ಅಂತೇಳಿ ಆಗಲಿಲ್ಲ ಸರ್. ನನಗೆ ಸುಮಾರು ಈಗ 45 ವರ್ಷ 7 ತಿಂಗಳು ಸರ್. ನನಗೆ ಪೋಸ್ಟ್ ಲಾಸ್ಟ್ ಏಜ್ ಇರೋದು 45 ಸರ್. 43, 45 SC/ST ಕ್ಯಾಟಗರಿ ಫಸ್ಟ್ 45 ಸರ್. ಅದರ್ ಕಾಸ್ಟ್ 43 ಸರ್ ಟೀಚರ್ಸಿಗೆ. ಆದರೆ ನಮ್ಮೆಲ್ಲ ಏಜ್ ಮುಗಿದೋಗ್ಯಾವ ಸರ್. ಈಗ ಅವ್ರು ಏನಾದರೂ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟರೆ 2 ವರ್ಷ ಅಥವಾ 3 ವರ್ಷ ಕೊಟ್ಟರೆ ನಮ್ಮ ಬದುಕು ಕಟ್ಕೊಳಕ್ಕಾಗತ್ತೆ ಸರ್. ಈಗ ಈ ಪ್ರತಿಯೊಬ್ಬ ಮನೆಯಲ್ಲಿ ಇರ್ತಕ್ಕಂಥ ತಂದೆ ತಾಯಿಯ ನೋವದೆ ಮಕ್ಕಳಿಗೆ ಸರಿಯಾದ ಟ್ರೀಟ್ ಕೊಡ್ಲಿಕ್ಕೆ ಆಗೋದಿಲ್ಲ. ಎಲ್ಲೋ ಒಂದು ಕೆಲಸ ಮಾಡಿ ಬರ್ತೀವಿ, ಅವರು ಎಲ್ಲೇ ಪ್ರೈವೇಟ್ನಲ್ಲಿ ಕೆಲಸ ಮಾಡಿದ್ರೆ 4 ರಿಂದ 5 ಸಾವಿರ ಕೊಡ್ಬೋದು, 6 ಸಾವಿರ ಕೊಡ್ಬೋದು. ಅದರಿಂದ ಬದುಕು ಕಟ್ಕೊಳಕ್ಕಾಗೋದಿಲ್ಲ. ಎಲ್ಲರಂತೆ ಎಲ್ಲರ ಮನೆಯಲ್ಲಿರುವ ಮಕ್ಕಳು ತಮ್ಮ ಪ್ರೀತಿಯನ್ನ, ತಂದೆ ತಾಯಿ ಪ್ರೀತಿ ಮತ್ತು ಹೊರಗಿನ ಪ್ರೀತಿಯನ್ನ ಕಂಡಂಗ ಈ ಪಾಪ ಸಂಗೀತಗಾರ ಮಕ್ಕಳು ಆ ಪ್ರೀತಿ ಕಾಣ್ಲಿಕ್ಕೆ ಆಗುದಿಲ್ಲ. ಯಾಕಂತ ಹೇಳಿದ್ರೆ ಅವರು ಆ ದುಡಿಮೆನೇ ಅಷ್ಟೇ ಇರುತ್ತೆ, ಅವ್ರ ಜೀವನನೂ ಅಷ್ಟೇ ಇರುತ್ತೆ. ದಯಮಾಡಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದೇನೆಂದ್ರೆ, ನಮ್ಮಂತ ಬಡ ಕಲಾವಿದರು ಏಜ್ ಮುಗಿದೊಂಟಾವ್ ಸರ್ ನಾವೆಲ್ಲ. ನನಗೆ 45 ವರ್ಷ 7 ತಿಂಗಳಾಗಿತ್ತು ಸರ್. ಈಗ ನನ್ನ ಲೈಫ್ ಲ್ಯಾಪ್ಸ್ ಆದಂಗೆ ನಾನು ಸುಮಾರು 15 ವರ್ಷದಿಂದ ಕಾಯ್ತಾ ಇದ್ದೇನೆ. ಇವತ್ತು ಕರೀತಾರೆ ನಾಳೆ ಕರೀತಾರೆ, ಇವತ್ತು ಕರೀತಾರೆ ನಾಳೆ ಕರೀತಾರೆ ಅಂತೇಳಿ. ಆದರೂ ಇವತ್ತಿಗೂ ನನ್ನ ಕನಸು ಅದು ನನಸಾಗಲಿಲ್ಲ. ದಯಮಾಡಿ ಈ ಪತ್ರಿಕಾ ಮಾಧ್ಯಮದಲ್ಲಿ ನಾನು ವಿನಂತಿ ಮಾಡಿಕೊಳ್ಳೋದಿಷ್ಟೇ, ಆದಷ್ಟು ಬೇಗನೆ ಈ ಸಂಗೀತ ಕಾಲ್ಫಾರ್ಮ್ ಆಗಿ ಸರ್ ಹೇಳಿದಂತೆ ಪ್ರತಿ ಶಾಲೆಯಲ್ಲಿಯೂ ಒಬ್ಬ ಸಂಗೀತ ಶಿಕ್ಷಕರು ಇರಬೇಕೆಂಬ ಒಂದು ನೀತಿಯನ್ನ ಕಡ್ಡಾಯಗೊಳಿಸಿ ನೀವು ಸಂಗೀತ ಕಾಲ್ಫಾರ್ಮ್ ಮಾಡಲಿಕ್ಕೆ ತಾವು ಸಹ
ಸಹಕಾರ ಕೊಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿಸಿ ಮತ್ತೊಂದ್ಸಾರಿ ತಮ್ಮ ಹೃದಯಕ್ಕೆ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಕೈ ಮೀರಿ ಹೋದ ಮಾತಿಗೆ ಮರುಗಬಾರದು, ಮೈ ಮೇಲೆ ಎಚ್ಚರಿಲ್ಲದಲೆ ತಿರುಗಬಾರದು. ಕೈ ಮೀರಿ ಹೋದ ಮಾತಿಗೆ ಮರುಗಬಾರದು, ಮೈ ಮೇಲೆ ಎಚ್ಚರಿಲ್ಲದಲೆ ತಿರುಗಬಾರದು. ತಂದೆ ತಾಯಿಯ ಮಾತು ಕೇಳದ ಮಕ್ಕಳಿರಲೇಬಾರದು, ಬಂಧು ಬಳಗದಲ್ಲಿ ಜಗಳವಾಡಬಾರದು. ನಡತೆಹೀನಳಾಗಿ ಹೆಣ್ಣು ಬಾಳಬಾರದು, ಕಡುವೈರತ್ವದೊಡನೆ ಸಾಗಬಾರದು. ಕೈ ಮೀರಿ ಹೋದ ಮಾತಿಗೆ ಮರುಗಬಾರದು, ಮೈ ಮೇಲೆ ಎಚ್ಚರಿಲ್ಲದಲೆ ತಿರುಗಬಾರದು. ಕೈ ಮೀರಿ ಹೋದ ಮಾತಿಗೆ ಮರುಗಬಾರದು, ಮೈ ಮೇಲೆ ಎಚ್ಚರಿಲ್ಲದಲೆ ತಿರುಗಬಾರದು. ಗುರುವಿನ ಸೇವೆಗಾಗಿ ಈ ಶರೀರವು ಎನಗೆ ದೊರೆತಿರುವುದೆಂದು ಅರಿತು ಅರ್ಪಿಸಿದ ಬಳಿಕ ಗುರುವಿನ ಸೇವೆಗಾಗಿ ಈ ಶರೀರವು ಗುರುವಿನ ಸೇವೆಗಾಗಿ ಈ ಶರೀರವು ತನದೆಂಬ ಭಾವ